ANMR ನ್ಯೂಸ್ಗೆ ಸ್ವಾಗತ. PVR ಸಿಲ್ಕ್ ಶೋರೂಮ್ ಚಿಂತಾಮಣಿ. ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು, ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ. ಶೆಟ್ಟಿಂಗ್ನಲ್ಲಿ ಲೆನಿನ್, ಆದಿತ್ಯ ಬಿರ್ಲಾ, ಸಿಯಾರಾಮ್, ರೇಮಂಡ್ಸ್, ಅರವಿಂದ್, ಇಪೋರಿಯಾ, ಜೆನಿ, ಮ್ಯಾಜಿಕ್, ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರಾಂಡ್ ಬಟ್ಟೆಗಳು ದೊರೆಯುತ್ತದೆ. ಇನ್ನು ಶೂಟಿಂಗ್ನಲ್ಲಿ ರೇಮಂಡ್ಸ್, ಲೆನಿನ್, OSM, SGS, ಅರವಿಂದ್, ಜಿಗ್ಜಾಮ್, ಸಿಯಾರಾಮ್ ಪ್ಯಾಂಟ್ಸ್, ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ. ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್, ಧೋತಿ, ಕಲರ್ ಧೋತಿ, ಉತ್ತಮ್ ಟವಲ್, 3 ಪೀಸ್ ಸೆಟ್, 3 in 1 ಕುರ್ತಾಸ್ ಇನ್ 9x6 ಮತ್ತು 10x6 ಸಹ ದೊರೆಯುತ್ತದೆ. ರೆಡಿಮೇಡ್ ಶರ್ಟ್ಗಳಾದ ಲೆನಿನ್, ರೈಸ್, US ಪೋಲೋ, ಜಾರಾ, ಸೀಫೋರ್ಸ್, ING, ಫ್ರೀಡಮ್ ಪಾರ್ಕ್, ವಾರ್ಡರ್ ಸ್ಟೋನ್, ಇಥೋನಿಕ್, ಕವಿಯರ್, ಕುರ್ತಾ, ಅರ್ಸರ್. ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ, ಜೀನ್ಸ್, ಕಾರ್ಗೋ, ಬೆಲೂನ್ ಸೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ. ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್, ಶೆರ್ವಾನಿ, ಮೋದಿ ಸೂಟ್ಸ್, ಟೀ ಶರ್ಟ್ಸ್ 1,000ಕ್ಕೆ 5 ಟೀ ಶರ್ಟ್ಗಳು ಸಹ ಲಭ್ಯ. ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು, ಪ್ಯಾಂಟ್ಸು, ಸೂಟ್ಸು, ಶೇರ್ವಾನಿ, ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿಯ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ. ಒಮ್ಮೆ ಭೇಟಿ ಕೊಡಿ. PVR ಸಿಲ್ಕ್ ಶೋರೂಮ್, ಶೀಟ್ಗಟ್ಟ ರಸ್ತೆ, ಭಾಗ್ಯಬಲ್ಲೆ ವೃತ್ತದ ಸಮೀಪ, ತಿಮ್ಮಸಂದ್ರ, ಚಿಂತಾಮಣಿ. ದಿನದಿಂದ ಒಂದು ಮಾಹಿತಿ ಬರುತ್ತೆ. ಮಾಹಿತಿ ನೋಡ್ಬಿಟ್ಟು ಈ ರೀತಿ ಇಲ್ಲಿಂದ ಎಲ್ಲ ಮಕ್ಕಳುಗಳನ್ನ, ಇದು ಗರ್ಭಿಣಿಯರನ್ನ ಕರ್ಕೊಂಡೋಗಿ ಯಾವ ರೀತಿ ಹೆಣ್ಮಕ್ಳು ಅಂತ ಗರ್ಭಿಣಿಯರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಬೆಂಗಳೂರಿಂದ ಆ ಕಡೆ ಎಲ್ಲೋ ಒಂದು ಕಡೆ ಇದನ್ನು ಗರ್ಭಪಾತ ಮಾಡ್ತಾ ಇದ್ದಾರೆ, ಲಿಂಗ ಪತ್ತೆ ಮಾಡಿಬಿಟ್ಟು ಹೆಣ್ಣಾಗಿ ಗರ್ಭಪಾತ ಮಾಡಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಒಂದು ನಂಬರ್ ಕೊಡ್ತಾರೆ. ನಾವು ಆ ನಂಬರ್ನ ಇಟ್ಕೊಂಡ್ಬಿಟ್ಟು ಆ ನಂಬರ್ನ ಆ ಏಜೆಂಟ್ನ ಅದು ಏಜೆಂಟ್ ನಂಬರ್ ಆಗಿರ್ತದೆ. ಆ ಏಜೆಂಟ್ನ ಸಂಪರ್ಕಿಸ್ಬಿಟ್ಟು ನಾವು ಒಂದು ಡೆಕಾಯ್ ಲೇಡಿನ ರೆಡಿ ಮಾಡ್ತೀವಿ. ಅಂದರೆ ಇನ್ನೊಂದು ಗರ್ಭಿಣಿನ ನಾವು ರೆಡಿ ಮಾಡ್ತೀವಿ. ಲಿಂಗ ಪತ್ತೆ ಮಾಡಿಸ್ಕೊಳ್ಳಿಕ್ಕೆ ನಮಗೆ ಬೇಕಾಗಿದೆ, ನಾವು ಇಂಥವ್ರಿಗೆ ಮಾಡಿಕೊಡ್ಬೇಕು ಅಂತ. ಆ ಮಹಿಳೆನ ನಾವು ರೆಡಿ ಮಾಡುವಂಥದ್ದು ಅವ್ರ ಮನವೊಲಿಸಿರ್ತೀವಿ. ಈ ಥರದ್ದು ನಾವೊಂದು ಆಪ್ರೇಷನ್ ಮಾಡ್ತಾಯಿದ್ದೀವಿ, ಅದು ನೀವು ಸಮ್ಮತಿಸಿದರೆ ನಾವು ಮಾಡ್ತೀವಿ ಅಂತ. ಸೊ ಅದೇ ರೀತಿ ಅವ್ರು ಒಪ್ಕೊಳ್ತಾರೆ, ನಾನು ಬರ್ತೀನಿ ಸರ್, ಅದೇನಾದ್ರು ಆಗಲಿ ಅಂತ ತರಗತೇನೋ ಅಂತ. ಅವ್ರಿಗೂ ಒಂದು ಹೆಣ್ಮಗು ಇರ್ತದೆ. ಸೊ ಹಂಗಾಗಿ ಅವ್ರು ಒಪ್ಕೊಂಡ ಮೇಲೆ ನಾವು ಇದನ್ನು ಅವ್ರನ್ನ ಮನವೊಲಿಸಿದ ಮೇಲೆ ನಾವು ಪುನಃ ಈ ಹೆಂಗ್ಸನ್ನ ನಾವು ಸಂಪರ್ಕಿಸ್ತೀವಿ. ಹಿಂಗೆ ನಮ್ಮವ್ರಿಗಿದೆ, ನೀವು ಎಷ್ಟು ಕೇಳಿದ್ರೂ ಕೊಡ್ತೀವಿ, ಆದಷ್ಟು ದಯವಿಟ್ಟು ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ನಾವು ಕೇಳ್ಕೊಂಡಾಗ ಆಯಿತು ನಾನು ಮಾಡಿಕೊಡ್ತೀನಿ, ನನಗೆ ಒಂದು 35,000 ರೂಪಾಯಿ ದುಡ್ಡು ಕೊಡಬೇಕು, ಹಾಗೂ ನಾನು ಎಲ್ಲೋ ಒಂದು ಕಡೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಅವ್ರು ಮಾತ್ರ ಬರಬೇಕು ಅಂತ ಹೇಳಿದ್ವಿ. ಅದೇ ರೀತಿ ನಾವು ಒಪ್ಕೊಂಡು ಇವತ್ತಿನ ಡೇಟ್ ಕೊಟ್ಟಿರ್ತಾರೆ. ಇವತ್ತಿನ ಡೇಟ್ನಲ್ಲಿ ಅವ್ರನ್ನ ನಾನು ಬೆಂಗಳೂರಿನಲ್ಲಿ ಹತ್ಕೊಳ್ತೀನಿ, ನೀವು ಬೆಂಗಳೂರಿಗೆ ಬಂದು ಆ ಹೆಂಗ್ಸ್ನ ಬಿಡಿ ಅಂತ. ಸೊ ನಾವೇನು ಹೇಳಿರ್ತೀವಿ, ನೀವೆಲ್ಲರೂ ತುಂಬ ದೂರ ಕರ್ಕೊಂಡು ಹೋಗೋದಾದರೆ ಆ ಮಹಿಳೆ ಕಾರ್ನಲ್ಲಿ ಬರ್ತಾರೆ, ನೀವೇ ಕರ್ಕೊಂಡು ಹೋಗಿ ಅವ್ರನ್ನ, ನೀವೇ ಆ ಮಹಿಳೆ ಅಲ್ಲಿ ಕಾರ್ನಲ್ಲಿ ಹತ್ಕೊಂಡ್ಬಿಟ್ಟು ಇದರಲ್ಲಿ ಇಲ್ಲಿಗೆ ಕರ್ಕೊಂಡು ಬರ್ತಾರೆ, ಚಿಂತಾಮಣಿಗೆ ಅಂತ ಕರ್ಕೊಂಡು ಬರ್ತಾರೆ. ಚಿಂತಾಮಣಿಗೆ ಕರ್ಕೊಂಡು ಬಂದಮೇಲೆ ನಮ್ಮನ್ನು ಅಲ್ಲೇ ಇಲ್ಲಿಂದ ಒಂದು 200 ಮೀಟರ್ ದೂರದಲ್ಲಿ. ಬಟ್ ಏನಾಗಿದೆ, ನಾವು ಇಲ್ಲಿಗೆ ಬರುವಷ್ಟರಲ್ಲಿ ನಾವು ಇಲ್ಲಿ ಯಾರೋ ಇವರು ಬರ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ವಿಷಯ ಗೊತ್ತಾದ ತಕ್ಷಣ ಅವರು ಸ್ವಲ್ಪ ಅವ್ರನ್ನ ಇಟ್ಕೊಂಡಿದ್ದು ನಾವು ಇವತ್ತು ಏನು ಸ್ಕ್ಯಾನಿಂಗ್ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಕಳಿಸ್ಕೊಡ್ತೀವಿ. ಆಮೇಲೆ ನಾವು ಇಮ್ಮಿಡಿಯೇಟ್ ಯಾರು ಮಹಿಳೆ ಇತ್ತು ಆ ಮಹಿಳೆ ವಾಪಸ್ಸು ಗರ್ಭಿಣಿಯರನ್ನ ಕರ್ಕೊಂಡು ಹೋಗ್ತಾ ಇದ್ವಿ. ವಾಪಸ್ಸು ಅವ್ಳನ್ನ ಹಿಡ್ಕೊಂಡ್ಬಿಟ್ಟು ಆ ಗರ್ಭಿಣಿಯರನ್ನು ಹಿಡ್ಕೊಂಡು ಬಂದಿದ್ದು ವಿಚಾರಣೆ ಮಾಡಿದಾಗ ಆ ಗರ್ಭಿಣಿಯರು ಯಾರು ಬಂದಿದ್ದರು, ನಾವೊಂದು ಡೆಕಾಯಿನ ಕಳಿಸಿದ್ದೆ, ಅವರೊಬ್ಬರು ಮಹಿಳೆ ಇದ್ದರು, ಇನ್ನೊಂದು ಎಕ್ಸ್ಟ್ರಾ ಮಹಿಳೆ ಒಬ್ಬರು ಇದ್ದರು, ಹೆಸರೆಲ್ಲ ಹೇಳೋದಿಲ್ಲ. ಸೊ ಆ ಮಹಿಳೆನೂ ಬಂದಿರ್ತಾರೆ. ಅವರಿಬ್ಬರನ್ನು ವಿಚಾರಣೆ ಮಾಡಿದಾಗ ಅವ್ರಿಗೆ ನಮ್ಮನ್ನು ಇಲ್ಲೇ ನಾನು ಸ್ಕ್ಯಾನಿಂಗ್ ಮಾಡಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದರು. ನಮ್ಮನ್ನು ಅದೇ ಪರ್ಪಸ್ ಕರ್ಕೊಂಡು ಬಂದಿದ್ದಾರೆ. ಆಮೇಲೆ ಆ ಮಹಿಳೆನ ಅವ್ರ ಮೇಲೆ ಇವಾಗ ಯಾರು ಏಜೆಂಟಾಗಿ ವರ್ಕ್ ಮಾಡಿ ಕರ್ಕೊಂಡು ಬಂದಿದ್ರು ಅವ್ರದ್ದು ನಾವು ಮಾತಾಡಿರುವಂಥದ್ದು ಆಡಿಯೋ ಎಲ್ಲ ಇದೆ, ಆಡಿಯೋಸ್ ಇದೆ. ಅವರು ಏನು ಫೋನ್ ಕಾಲ್ ಮಾತಾಡಿ ಏನೇನು ಯಾವ ರೀತಿ ಹೇಳಿದ್ರು, ಎಲ್ಲಿಗೆ ಬರಬೇಕು, ಯಾವ ಥರ ಎಷ್ಟು ಕೊಡಬೇಕು ಅನ್ನೋದೆಲ್ಲ ಏನು ಹೇಳಿದ್ದಾರೆ ಆಡಿಯೋಸ್ ಎಲ್ಲ ಇದೆ. ಆಡಿಯೋಸ್ ಆ ಆಡಿಯೋಸ್ ಇದ್ರ ಮೇಲೆ ಮತ್ತು ಅವ್ರ ಹೇಳಿಕೆ, ನಮ್ಮ ಗರ್ಭಿಣಿಯವರು ಬಂದಿದ್ದಾರಲ್ಲ ಆ ಹೇಳಿಕೆ ಮೇಲೆ ಇವ್ರ ಮೇಲೆ ನಾವು ಆಮೇಲೆ ಇವರು ಆ ಮಹಿಳೆ ಬ್ಯಾಗ್ನಲ್ಲಿ ಚೆಕ್ ಮಾಡಿದಾಗ ಅವ್ರು ಈ ಅಬಾರ್ಷನ್ಗೆ ಕೊಡುವಂಥ ಪಿಲ್ಸ್ ಬೇರೆ ಇರ್ತಾರೆ. ಸೊ ಇವನ್ನೆಲ್ಲ ನಾವು ಸಾಕ್ಷಿಗಳು ಇಟ್ಕೊಂಡು ಆ ಮಹಿಳೆ ಮೇಲೆ ಈ ರೀತಿ ಮಹಿಳೆಯರನ್ನ ಕರ್ಕೊಂಡು ಬಂದು ಲಿಂಗ ಪತ್ತೆ ಮಾಡಿ ಗರ್ಭಪಾತ ಎದುರ್ತಾ ಇದ್ದಾರೆ ಅಂತ ಇದ್ರ ಮೇಲೆ ಕಂಪ್ಲೇಂಟ್ನ ಲಾಂಚ್ ಏನು ಸಿಕ್ಕಿಲ್ಲ. ಇದಿದ್ದು ನಾವು ಬಂದಾಗ ಇವರಿಗೆ ಇದು ವಿಷಯ ಗೊತ್ತಾಗಿದ್ದರಿಂದ ಅವ್ರುಗಳು ಇವಾಗ ಮಹಿಳೆ ಮೇಲೆ ನೀವು FIR ಮಾಡ್ತೀರಾ? ಇವಾಗ ರಿಕಾರ್ಡಿಂಗ್ ಅಲ್ಲ, ನಮ್ಮ ಇಲಾಖೆಯಿಂದ ಅಂತಂದರೆ ನಾವು ಈ ಮಹಿಳೆ ಯಾರಿದ್ದಾಳೆ ಹೇಗೆ ಅದನ್ನ ಮೇಲೆ ಅವ್ರ ಮೇಲೆ FIR ಮಾಡ್ತೀವಿ, ಇದು ಸ್ಟೇಷನ್ಗೆ ಕಂಪ್ಲೇಂಟ್ನ ಕೊಡ್ತೀವಿ.
ಆ ಇನ್ವೆಸ್ಟಿಗೇಷನ್ ನಡೀತದೆ, ರಿವರ್ಸ್ ಇನ್ವೆಸ್ಟಿಗೇಷನ್ ನಡೀತದೆ. ನೀವು ಏನಕ್ಕೆ ಇಲ್ಲಿ ಕರ್ಕೊಂಡು ಬರ್ತೀವಿ, ಈ ನರ್ಸಿಂಗ್ ಹೋಗಿ ಹಿಂಗೆ ಹೇಳಿದ್ದೀರಲ್ಲ ಗರ್ಭಪಾತ ಮಾಡ್ತೀವಿ ಅಂತ, ನೀವು ಯಾವ ರೀತಿ ಗರ್ಭಪಾತ ಮಾಡ್ತೀವಿ, ಗರ್ಭಪಾತ ಯಾವ ಕಾರಣಕ್ಕೋಸ್ಕರ ಮಾಡ್ತೀವಿ. ಸೊ ಇವನ್ನೆಲ್ಲ ರಿವರ್ಸ್ ಇನ್ವೆಸ್ಟಿಗೇಷನ್ ಹೋದಾಗ ಎಲ್ಲರೂ ಸಿಗಾಕೊಡ್ತಾರೆ. ಯಾರು ಗರ್ಭಪಾತ ಮಾಡ್ತೀವಿ, ನಿಮ್ಮಮ್ಮ ಯಾರು ಕರ್ಕೊಂಡು ಬಂದಿದ್ರು, ಯಾರು ಕರ್ಕೊಂಡು ಬರ್ತಿದ್ರು, ಸ್ಕ್ಯಾನಿಂಗ್ ಯಾರು ಮಾಡ್ತಿದ್ರು, ಅವೆಲ್ಲ ಸಿಗ್ತದೆ. ಅದನ್ನು ಇನ್ವೆಸ್ಟಿಗೇಷನ್ಸ್ಗೆ ಕೊಡ್ತಾ ಕೊಟ್ಟಿದ್ದೀವಿ. ಇನ್ವೆಸ್ಟಿಗೇಷನ್ಸ್ಗೆ ಇನ್ವೆಸ್ಟಿಗೇಟ್ ಮಾಡಿ ನಮಗೆ ವರದಿ ಒಪ್ಪಿಸ್ತಾರೆ. ಯಾವ ಸರ್ ಎಮ್ದು ಅವರು ಯಾವುದು ನಾವು ಮಂಡ್ಯ ಇವರು ಏಜೆಂಟ್ ಅವರು ಬೆಂಗಳೂರಿನಲ್ಲಿ ವಾಸ ಇರೋದಂದ್ರೆ ಮೊದಲೆಲ್ಲ ಮಂಡ್ಯದಲ್ಲಿದ್ದಾರೆ. ಹೆಸರೇನು ಸರ್ ಅವರು? ಜಯಲಕ್ಷ್ಮಿ ಅಂತ. ಸರ್ ಇಲ್ಲಿನ ವೈದ್ಯರು ಏನಾದ್ರು ಸ್ಟೇಷನ್ ಮೇಲೆ ಏನೋ ಗೊತ್ತಾ, ವೈದ್ಯರ ಸಹಕಾರ ಇದೆ ಅಂತಂದ್ರೆ ಅವ್ರು ಇಲ್ಲಿಗೆ ಯಾಕೆ ಬರ್ತಾರೆ ಅದನ್ನ ನೋಡ್ಬೇಕು. ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು. ಇನ್ವೆಸ್ಟಿಗೇಷನ್ ಅವ್ರು ಧೈರ್ಯವಾಗಿ ಅವ್ರನ್ನ ಕರ್ಕೊಂಡು ಇಲ್ಲಿಗೆ ಯಾಕೆ ಬರ್ತಾರೆ ಆದ್ರೆ ಹಿಂದೆ ನಡೆದಿದೆ ಅಂತ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಅದನ್ನ ಇನ್ವೆಸ್ಟಿಗೇಷನ್ ಮೇಲೆ ಗೊತ್ತಾಗುತ್ತೆ. ಯಾರು ತಾವುಗಳು ಅಲ್ಲ ನಾವಿವಾಗ ಇಲ್ಲಿ ಏನು ನಡೀತಾ ಇದೆ, ಎಲ್ಲಿ ಯಾವ ಜಾಗಕ್ಕೆ ಅವರು ಬಂದರು ಅಂತ ಎಲ್ಲನೂ ನಾವು ಇನ್ವೆಸ್ಟಿಗೇಷನ್ ಇದು ದೂರಿನಲ್ಲಿ ಕೊಟ್ಟಿದ್ದೀವಿ. ಪೊಲೀಸರಿಗೆ ನಾವು ಈಗ ದೂರನ್ನು ನೀಡ್ತೀವಿ. ಸೊ ನೀಡಿದ್ಮೇಲೆ ಮುಂದಿನ ಇನ್ವೆಸ್ಟಿಗೇಷನ್ ಮೇಲೆ ಅದೆಲ್ಲ ಗೊತ್ತಾಗುತ್ತೆ. ಪಾಪ ಕಠಿಣ ಶಿಕ್ಷೆ ಇದೆ. ಕಠಿಣ ಶಿಕ್ಷೆ ಮಹಾಪಾಪ ಅನ್ನೋದಕ್ಕಿಂತ ಅದೊಂದು ಜೀವ, ಗಂಡು ಹೆಣ್ಣು ಅನ್ನೋದು ಭೇದ ಭಾವ ಇರಬಾರ್ದು. ಇವತ್ತಿನ ಕಾಲದಲ್ಲಿ ಎಲ್ಲರನ್ನೂ ನೋಡಿದ್ದೀವಿ. ಹೆಣ್ಮಕ್ಳು ಯಾವ್ಯಾವ ಹಂತದಲ್ಲಿ ಎಷ್ಟು ಉನ್ನತ ಸ್ಥಾನದಲ್ಲಿ ಅವರು ಇದು ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ ಅಂತ, ರಾಜ್ಯ ಆಳ್ತಾ ಇದ್ದಾರೆ, ದೇಶ ಆಳ್ತಾ ಇದ್ದಾರೆ ಅಂತ ಪ್ರಪಂಚ ಪೂರ್ತಿ ನೋಡಿದಾಗ ಎಲ್ಲರೂ ಇವನು ಗಗನ ಇದಾಗಿ ಬಾವಿ ಆಕಾಶಕ್ಕೂ ಹಾರಿದ್ದಾರೆ. ಎಲ್ಲ ಥರದೂ ಅವರು ಅನುಕೂಲತೆ ಇರಬೇಕಾದ್ರೆ ಯಾಕೆ ಇನ್ನೂ ಭೇದ ಭಾವ ಮಾಡ್ತೀವಿ ಗಂಡು ಹೆಣ್ಣು ಅನ್ನೋದು ಅದನ್ನು ಮೊದಲು ಜನಗಳು ಅರ್ತ್ಕೋಬೇಕು. ಗಂಡಾದ್ರೇನು ಹೆಣ್ಣಾದ್ರೆ ಇವಾಗ ನೋಡಿ ಇಲ್ಲೆಲ್ಲ ನಿಮಗೂ ಎಷ್ಟು ಜನ ಹೆಣ್ಮಕ್ಳಿದ್ದಾರೆ. ಹಾಗಾಗಿ ನೀವು ಸಹಕರಿಸದೆ ಹೋದರೆ, ಸಾರ್ವಜನಿಕರು ಸಹಕರಿಸದೆ ಹೋದರೆ ಇದರಲ್ಲಿ ನಾವು ಮಾಡುವಂಥದ್ದು ಏನು ಸರ್ ಇವತ್ತು ಬೇಕು. ಅದು ಇನ್ವೆಸ್ಟಿಗೇಷನ್ಸ್ ಮಾಡಬೇಕಲೇ ಗೊತ್ತಾಗಿದೆ. ಅಲ್ಲ ಇವತ್ತೇನಾದರೂ ಪತ್ತೆ ಇಲ್ಲ, ನಮ್ಗೆ ಇವತ್ತು ಯಾವುದನ್ನು ಸಿಕ್ಕಿಲ್ಲ. ನಾವು ಆ ಲೇಡಿ ಯಾರು ಬಂದಿದ್ಲಿ ಏಜೆಂಟು ಅವ್ರ ಹತ್ರ ಏನೇನು ಸೀಲ್ ಮಾಡಿದ್ದೀರಾ ಸರ್ ಇವತ್ತೇನು ನಾವು ಸೀಸ್ ಮಾಡಿದ್ವಿ. ನಾನು ಡಾಕ್ಟರ್ ಬೆಟ್ಟಸ್ವಾಮಿ ಅಂತ ಅಂದ್ಬಿಟ್ಟು ಇದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಮಂಡ್ಯದಲ್ಲಿ. ನಾವು ಇದನ್ನು ಮಾಡಲಿಕ್ಕೆ ನಾವು ಇಲ್ಲಿ ಅಲ್ಲಿಂದ ಬಂದು ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ. ನಮ್ಮ ಮೇಡಮ್ ಆದಂಥ ನಮ್ಮ ಡಿ ಟಿ ಮೇಡಮ್ ಆದಂಥ ಶೋಭಾ PCPM ಅವರೇ ನೋಡಲ್ಲ, ರಾಜ್ಯದ ನೋಡಲ್ ಅಧಿಕಾರಿಗಳು. ಸೊ ಅವರ ಮುಖಾಂತರ ಅವ್ರಿಗೆ ತಿಳಿಸಿ ಅವ್ರ ಸಹಕಾರದೊಂದಿಗೆ ನಾವು ಇಲ್ಲಿ ಬಂದು ನಾವು ಮಾಡ್ತೀವಿ. ಇಲ್ಲಿ ಬಂದದ್ದು ಮಂಜು ಸರ್ ನನಗೆ ಕಾನ್ಫಿಡೆನ್ಷಿಯಲ್ ಆಗಿ ಇಲ್ಲಿ ಭ್ರೂಣಲಿಂಗ ಪತ್ತೆ ಮಾಡ್ತಿದ್ದಾರೆ ಅನ್ನೋ ನ್ಯೂಸ್ ಬಂತು. ಬೆಟ್ಟಸ್ವಾಮಿ ಅವ್ರ ಮೂಲಕ ಬಂತು. ಅಲ್ಲಿ ಬಂದಾಗ ನಾವು ಆ್ಯಕ್ಚುಲಿ ಒಂದು ವಾರದಿಂದನೇ ಪ್ಲ್ಯಾನ್ ಮಾಡಿದ್ವಿ. ಸರ್ ಹೇಳ್ದಂಗೆ ಇದು 1-2 ದಿವಸದ ಕೆಲಸ ಅಲ್ಲ. ಆ ಏಜೆಂಟ್ ಇಟ್ಕೊಂಡು ಆ ಪೇಷಂಟ್ ಕ್ರಿಯೇಟ್ ಮಾಡಿ ಅವಳ ಪೇಷಂಟ್ಗಳನ್ನೆಲ್ಲ ನಾವು ಒಟ್ಟುಗೂಡಿಸಿ ಇಲ್ಲಿ ಕರ್ಕೊಂಡು ಬಂದು ಅವ್ರ ಪೇಷಂಟ್ ಅವ್ರು ಬಂದಿದ್ದ ಕಾರ್ ಹಿಂದೆ ಟ್ರ್ಯಾಕ್ ಮಾಡ್ಕೊಂಡು ಬಂದ್ವಿ. ಅಲ್ಲಿಂದ ಇಲ್ಲಿಗೆ ಟ್ರ್ಯಾಕ್ ಮಾಡ್ಕೊಂಡು ಬಂದು ಇಲ್ಲಿ 200 ಮೀಟರ್ಸ್ ಸ್ವಲ್ಪ ದೂರದಲ್ಲಿ ನಿಂತು ಎಲ್ಲ ಮಾಡಿದ್ದಾರೆ. ಬಟ್ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಏನೋ ಸೂಕ್ಷ್ಮತೆ ಅವ್ರಿಗೆ ಗೊತ್ತಾಗಿದೆ ಅನ್ಸುತ್ತೆ. ಬಂದು ಒಳಗಡೆ ಬಂದಾಗ ಮತ್ತೆ ಇವನ್ ದುಡ್ಡು ತಂದಿದ್ದೆಲ್ಲ ಇಸ್ಕೊಂಡು ವಾಪಸ್ ಕೊಟ್ಟಿದ್ದಾರೆ. ಅದು ನ್ಯೂಸ್ ಬಂತು. ಬಟ್ ಯಾಕೆಂದರೆ ನಮ್ಗೇನು ಪ್ರಾಬ್ಲಮ್ ಆಗಲಿಲ್ಲ ಅಂದರೆ ಏಜೆಂಟನ್ನು ಇಟ್ಕೊಂಡಾಗ ಅವಳೆಲ್ಲ ಹೇಳಿದ್ದಾಳೆ. ಅದು ಇನ್ವೆಸ್ಟಿಗೇಷನ್ ಮಾಡಿ ನಾವು ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಕೊಟ್ಟಿದ್ದೀವಿ. ಅವರು ಮತ್ತೆ ಕೂಲಂಕುಷವಾಗಿ ನೋಡ್ಬಿಟ್ಟು ವಾಪಸ್ ಕೊಡ್ತಾರೆ. ಅದಾದಮೇಲೆ ಅವ್ರಿಗೆಲ್ಲ ಅದೆಲ್ಲ ಸೀಸ್ ಮಾಡಿ ಪೊಲೀಸಿಗೆ ಕೊಟ್ಟಿದ್ದೀವಿ. ಇಲ್ಲಿರುವಂಥ ಸಬ್ ಇನ್ಸ್ಪೆಕ್ಟರ್ ಅಲ್ಲ, ಸರ್ಕಲ್ ಇನ್ಸ್ಪೆಕ್ಟರು ಅವರು ನಮಗೆ ಸಾಥ್ ಕೊಟ್ಟಿದ್ದಾರೆ. ಅವ್ರು ಬಂದೆಲ್ಲ ಸೀಸ್ ಮಾಡಿದ್ದಾರೆ. ಓಕೆ.